ಕೆಲವರು ಓದಿ ದೊಡ್ಡ ದೊಡ್ಡ ಕೆಲಸಗಳಿಗೆ ಸೇರಿ ಕೆಲಸದ ಒತ್ತಡದಲ್ಲಿ ಸಿಕ್ಕಾಕೊಂಡು ಸಾಕಾಗಿ ರೆಸ್ಟ್ ಬೇಕು ಅಂತ, ರಿಲ್ಯಾಕ್ಸ್ ಮಾಡಬೇಕಂತ ಸ್ಪಿರಿಚುಯಾಲಿಟಿಗೆ ಬರ್ತಾರೆ, ಧ್ಯಾನ ಮಾಡಬೇಕು ಅಂತ. ಸೀರಿಯಸ್ ಆಗಿ ಗುರುಗಳ ಹತ್ರ ನಡ್ಕೊಳ್ತಾರೆ, ಟೈಮ್ ಮಾಡ್ಕೊಳ್ತಾರೆ, ಸತ್ಸಂಗ ಬರ್ತಾರೆ. ಹಾಗೆಯೇ ಅವ್ರಿಗೆ ಗೊತ್ತಾಗತ್ತೆ ಶರಣಾಗತಿಯಿಂದ ರಿಲ್ಯಾಕ್ಸೇಷನ್ ಇದೆ, ಅಹಂಕಾರನ ಬಿಡಬೇಕು. ವಾರಕ್ಕೊಂದು ಸತಿ ಆದರೂ ತನ್ನೆಲ್ಲ CEO ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಓನರ್ ಇರ್ಬೋದು, ದೊಡ್ಡ ದೊಡ್ಡ ಕೆಲಸದಲ್ಲಿ ಇರ್ಬೋದು, ಪದವಿಗಳಿರ್ಬೋದು, ಎಲ್ಲ ಬಿಟ್ಟು ಡೌನ್ ಟು ಅರ್ತ್ ಬಂದು ಆಶ್ರಮ ಸೇರಿಕೊಂಡು ವಾಲಂಟಿಯರಿಂಗ್ ಮಾಡ್ತಾರೆ. ಅವರಿಗೆ ರಿಲ್ಯಾಕ್ಸ್ ಆಗುತ್ತೆ. ಯಾಕೆಂದರೆ ಹೊರಗಿನ ಪ್ರೆಷರು ಆಲ್ರೆಡಿ ಅವರಿಗೆ ಏಟಾಗಿರುತ್ತೆ. ಆ ಹೀಲಿಂಗ್ಗೋಸ್ಕರ ಅವ್ರಿಗೆ ಆಶ್ರಮ ಬೇಕು. ಆ ಥರ ಬಂದವರು ತುಂಬ ಮೆಚ್ಯೂರಿಟಿಯಿಂದ ಸರೆಂಡರ್ ಆಗಿ ಕೆಲಸ ಮಾಡ್ತಾರೆ, ಸಿನ್ಸಿಯರ್ ಆಗಿರ್ತಾರೆ. ಈ ಥರ ಸಿಕ್ಕೋದು ಒಂದು. ಎರಡನೇದು, ಕೆಲವರು ಚಿಕ್ಕವರಿದ್ದಾಗಲೇ ಆಶ್ರಮಕ್ಕೆ ಬರ್ತಾರೆ. ಅವರಿಗೆ ಒಂದು ಆನಂದ ಸಿಗತ್ತೆ, ಖುಷಿ ಸಿಗತ್ತೆ. ಇದನ್ನು ಹೊರಗೆ ತೊಗೊಂಡು ಹೋಗಿ ಕೆಲಸ ಮಾಡ್ತಾರೆ. ಇದೇ ಆನಂದದಲ್ಲಿ, ಅದೇ ಸಿಂಪ್ಲಿಸಿಟಿ ಉಳಿಸ್ಕೋತಾರೆ. ಇಲ್ಲಿ ಹೇಗೆ ವಾಲಂಟಿಯರಿಂಗ್ ಮಾಡಿದ್ರು, ಖುಷಿಯಿಂದ ಕೆಲಸ ಮಾಡಿದ್ರು, ಹೊರಗೂ ಕೆಲಸ ಮಾಡ್ತಾರೆ. ಹೊರಗೂ ಒಳ್ಳೆಯ ಯಶಸ್ಸು, ಶ್ರೇಯಸ್ಸನ್ನು ಪಡ್ಕೊಳ್ತಾರೆ. ವಿವೇಕದಲ್ಲಿ ಅವರು ತುಂಬ ಮುಂದೆ ಬರ್ತಾರೆ. ಅವ್ರಿಗೆ ಕಾಯಿಲೆ ಬಂದು ಹೋಗೋದಲ್ಲ, ಕಾಯಿಲೆ ಬರೋದೇ ಇಲ್ಲ, ಅವರಿಗೆ ಟೆನ್ಷನ್ ಆಗೋದೇ ಇಲ್ಲ. ಇದೊಂದು ಗ್ರೂಪು. ಇನ್ನು ಕೆಲವರು ದುರಾದೃಷ್ಟವಂತರು, ಬೇಗ ಬಂದಿರ್ತಾರೆ, ಸಿನ್ಸಿಯರ್ ಆಗಿ ವಾಲಂಟಿಯರ್ ಆಗಿರ್ತಾರೆ. ಆಮೇಲೆ ಅವ್ರಿಗೆ ಹೊರಗಡೆ ಪ್ರಪಂಚ ಇನ್ನೂ ಗೊತ್ತಿರಲ್ಲ, ಆಕರ್ಷಣೆಗೆ ಬೀಳ್ತಾರೆ. ಯಾರಿಗೆ ಆಕರ್ಷಣೆ ಬಿತ್ತು ಅವರಿಗೆ ಸತ್ಸಂಗದಲ್ಲಿ ಆಕರ್ಷಣೆ, ಆಸಕ್ತಿ, ಅಟ್ರಾಕ್ಷನ್ ಹೊರಟೋಗುತ್ತೆ. ವಾಲಂಟಿಯರ್ ಆಗಿ ಬಂದು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇದ್ದವರು ಹೊರಗಡೆ ಏನಾದರೂ ಒಂದು ಪದವಿ, ಏನಾದರೂ ಒಂದು ಹಣ ಕಾಸು ಎಲ್ಲ ಸಿಕ್ಕ ತಕ್ಷಣ, ಬೇರೆ ಸ್ನೇಹಿತರು, ಹೊಸತನ, ಹೊಸದೆಲ್ಲ ಸಿಕ್ಕಿದ ತಕ್ಷಣ ದಿಗ್ಭ್ರಮೆಗೆ ಒಳಗಾಗ್ತಾರೆ, ಮಾಯೆಗೆ ಸಿಕ್ಕಾಕೊಳ್ತಾರೆ. ಅವರು ಪುನಃ ಆಶ್ರಮಕ್ಕೆ ಬರೋದು ಗೆಸ್ಟ್ಗಳ ಥರ. ಯಾರು ಸಿನ್ಸಿಯರ್ ಆಗಿ ವಾಲಂಟಿಯರ್ ಆಗಿದ್ದರೋ ಅವರು ಗೆಸ್ಟ್ ಥರ ಬರ್ತಾರೆ. ಗೆಸ್ಟ್ ಥರ ಬಂದ ಮೇಲೆ ಇಲ್ಲೂ ಸ್ವಲ್ಪ ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಆಗತ್ತೆ. ಅವರು ಅರ್ಧಂಬರ್ಧ ಇರ್ತಾರೆ. ಪ್ರತಿ ಸತಿ ಗೆಸ್ಟ್ ಆಗಿ ಬಂದಾಗಲೂ VIP ಗೆಸ್ಟ್ ಆಗಬೇಕು ಇಷ್ಟಪಡ್ತಾರೆ. ಆವಾಗ ಪೂರ್ತಿ ಎರಡೂ ಕಾಲು ಹೊರಗಡೆ ಇರುತ್ತೆ. VIP ಗೆಸ್ಟ್ ಆಗಿ ಬಂದವ್ರಿಗೆ ಸತ್ಸಂಗ ಸಿಗಲ್ಲ, ಸತ್ಸಂಗ ಬೇಕಿರಲ್ಲ, ಸಾಧನೆಗೆ ಸೇವೆ ಬೇಕಿರಲ್ಲ. ಅವರು ಕೆಲಸ ಮಾಡಿಸ್ತಾರೆ ಅಥವಾ ಮಾಡೋದೇ ಇಲ್ಲ, ಬರೋದೇ ಇಲ್ಲ. ಹೀಗೆ ಜೀವನದಲ್ಲಿ ಸಿಕ್ಕಿದ್ದನ್ನು ಕೈ ತುತ್ತು ಸಿಕ್ಕಿರುತ್ತೆ, ಬಾಯಿವರೆಗೂ ಹೋಗಿರುತ್ತೆ, ತಿನ್ನದೆ ಹೊರಟೋಗ್ತಾರೆ. ಕೇವಲ ನೆನಪು ಮಾತ್ರ ಇರುತ್ತೆ ಅವರಿಗೆ. ಅವ್ರ ಸ್ಪಿರಿಚುಯಾಲಿಟಿ ಅವರು ಇನ್ನು ಯಾವತ್ತೂ ನಂಬಲ್ಲ. ಹಾಗೆ ಜೀವನದಲ್ಲಿ ಸಿಕ್ಕಾಕೊಂಡು ಒದ್ದಾಡಿ ಪುನಃ ಬರೋದಕ್ಕೆ ಗಿಲ್ಟ್ ಬರೋದಕ್ಕೆ ಆಗಲ್ಲ. ಅವ್ರಿಗೆ ವ್ಯಾಲ್ಯೂ ಗೊತ್ತಿರಲ್ಲ, ಸಿಕ್ಕಾಕೊಂಡ್ಬಿಡ್ತಾರೆ. ಬಿಡಿಸ್ಕೊಳ್ಳೋದು ಕಲಿತೇ ಇಲ್ಲ, ಪೂರ್ತಿ ಹಾಗೆ ಹೊರಟೋಗಿರ್ತಾರೆ. ನ್ಯಾಕೆ ಗೊತ್ತಿರಲ್ಲ, ಪುನಃ ವಾಪಸ್ ಬರೋಕ್ಕಾಗಲ್ಲ ಅವರು. ಇದನ್ನು ನತದೃಷ್ಟರು ಅಂತ ಹೇಳ್ತಾರೆ ಇಂಥವ್ರು.